ಯಾವ ಹೂವು ಯಾರ ಮುಡಿಗೋ ಭಾಗ 149. ಬ್ಲಡ್ ಕೊಟ್ಟಿದ್ದ ನೀತು ಆರೋಗ್ಯ ತುಂಬಾ ಹದಗೆಟ್ಟಿದ್ದರಿಂದ ಅವಳು ಒಂದು ವಾರ ಮನೆಯಲ್ಲಿದ್ದು ಕೆಲಸಕ್ಕೆ ಬಂದಿದ್ದಳು. ನಿತಿನ್, ಈಗ ಹೇಗಿದ್ಯಾ ನೀತು? ಬೇಕಿದ್ರೆ ಇನ್ನೊಂದೆರಡು ದಿನ ಮನೆಯಲ್ಲೇ ಇದ್ದು ರೆಸ್ಟ್ ಮಾಡು ಎಂದ ಕಾಳಜಿಯಿಂದ. ಕಾಳಜಿಗೆ ಒಳಗೊಳಗೆ ಖುಷಿಪಟ್ಟವಳು, ಇಲ್ಲ ಸರ್, ನಾನೀಗ ಹುಷಾರಾಗಿದ್ದೀನಿ. ನೀತು, ಇನ್ನೊಂದು ವಿಷಯ, ಮಗು ತಂದೆ ತಾಯಿ ನಿನ್ನನ್ನ ಮಾತನಾಡಿಸಿ ಥ್ಯಾಂಕ್ಸ್ ಹೇಳ್ಬೇಕು ಅಂತ ತುಂಬಾ ಕೇಳ್ಕೊಂಡ್ರು. ಬಾ ನನ್ ಜೊತೆ ಎನ್ನುತ್ತಾ ಅವಳ ಕೈ ಹಿಡಿದು ಕುಯಿತ ವಾರ್ಡ್ಗೆ ಕರೆದುಕೊಂಡು ಬಂದ. ನಿತಿನ್ ಅನ್ನು ನೋಡಿದ ಮಗು, ಡಾಕ್ಟರ್ ಅಂಕಲ್ ಪ್ಲೀಸ್ ನನ್ನನ್ನ ಮನೆಗೆ ಕಳಿಸಿ, ನಾನು ನನ್ನ ಪಪ್ಪಿಡಾಗಿನ ನೋಡ್ಬೇಕು. ಅವನು ನಗುತ್ತಾ, ಓಕೆ ನಾಳೆನೆ ಕಳಿಸ್ತೀನಿ, ಆದ್ರೆ ನೀನು ಹಠ ಮಾಡದೆ ಮೆಡಿಸಿನ್ಸ್ ತಗೋಬೇಕು, ಇಲ್ಲ ಅಂದ್ರೆ ಇಲ್ಲೇ ಇಟ್ಕೊಂಡು ಇಂಜೆಕ್ಷನ್ ಹಾಕ್ತೀನಿ ಎಂದು ನಿಧಾನವಾಗಿ ಮಗುವಿನ ಕೆನ್ನೆ ಚಿವುಟಿದ. ಮಗುವಿನ ತಂದೆ ತಾಯಿ ನಿತಿನ್ ನನ್ನು ನೋಡಿ ಕೈ ಮುಗಿದರು. ಆಗ ನಿತಿನ್, ನೀವು ಥ್ಯಾಂಕ್ಸ್ ಹೇಳ್ಬೇಕಿರೋದು ನನ್ಗಲ್ಲ, ಇಲ್ಲಿ ತಾನೇ ನೋಡಿ ನಿಮ್ಮ ಮಗನಿಗೆ ಬ್ಲಡ್ ಕೊಟ್ಟೋರು ಎಂದವನು ನೀತು ಕೈ ಹಿಡಿದು ಎಳೆದುಕೊಂಡು ತನ್ನ ಪಕ್ಕದಲ್ಲಿ ನಿಲ್ಲಿಸಿಕೊಂಡ. ತಂದೆ ತಾಯಿ ಕೃತಜ್ಞತೆಯಿಂದ ನೀತುಗೆ ಕೈ ಮುಗಿದರು. ನೀತು, ಪ್ಲೀಸ್ ಸರ್, ಪ್ಲೀಸ್ ಮೇಡಮ್, ನೀವು ದೊಡ್ಡವರು, ನನಗೆ ಕೈ ಮುಗಿಬಾರ್ದು, ಇದು ನನ್ನ ಕರ್ತವ್ಯ ಎಂದಾಗ ಮಗುವಿನ ತಾಯಿ, ದೊಡ್ಡ ಮನಸ್ಸಮ್ಮ ನಿಂದು, ನೀನು ಬ್ಲಡ್ ಕೊಟ್ಟೋ ಹಾಗಿಲ್ಲ ಅಂದ್ರೂ ರಿಸ್ಕ್ ತಗೊಂಡಿದ್ಯಾ ಮೇಡಮ್, ರಿಸ್ಕ್ ಅಲ್ಲಿ ಇದ್ದದ್ದು ಪಾಪು ಪ್ರಾಣ, ನೋಡಿ ನಾನು ಆರಾಮಾಗಿ ಇದ್ದೀನಿ ಎನ್ನುತ್ತಾ ಮಗುವಿನ ತಲೆ ನೇವರಿಸಿದಳು. ಅವತ್ತು ಅವಳು ಅವಳ ಬಗ್ಗೆ ಮಾತ್ರ ಯೋಚನೆ ಮಾಡಿದ್ರೆ ಇವತ್ತು ನಿಮ್ಮ ಮಗು ಉಳಿತಿರ್ಲಿಲ್ಲ. ಒಂದೊಂದು ಸಲ ಇದಾಗಬೇಕು ಅಂದ್ರೆ ನಮ್ಮಿಂದ ಆಗೋ ರಿಸ್ಕ್ ತಗೊಳ್ಳೇಬೇಕು ಎಂದು ಅಭಿಮಾನದಿಂದ ನೀತು ಕಡೆ. ನಿತಿನ್ ಅವಳ ಮುದ್ದಾದ ಮುಖ ನೋಡಿ ಕಳೆದು ಹೋದ. ಅವಳಿಗೆ ಅವನ ಕಣ್ಣಲ್ಲಿ ಅಭಿಮಾನದ ಜೊತೆ ಅವನು ಬೇಕಂತ ಮರೆಮಾಚಿದ ಪ್ರೀತಿ ಕೂಡ ಕಾಣಿಸಿತು. ಪ್ರೀತಿ ಪರಿತ ನೋಟ ಎದುರಿಸಲಾಗದೆ ತಲೆ ತಗ್ಗಿಸಿದಳು. ತನ್ನ ಹುಚ್ಚುತನಕ್ಕೆ ತಾನೇ ನಾಚಿದ ನಿತಿನ್ ಅವಳಿಂದ ನೋಟ ಸರಿಸುತ್ತಾ, ಇನ್ನು ಮಗು ಪೂರ್ತಿ ಚೇತರಿಸಿಕೊಂಡಿಲ್ಲ, ಮನೇಲಿ ತುಂಬಾ ಕೇರ್ ಆಗಿ ನೋಡ್ಕೋತೀವಿ ಅಂದ್ರೆ ಮಾತ್ರ ನಾನು ನಾಳೆ ಡಿಸ್ಚಾರ್ಜ್ ಮಾಡ್ತೀನಿ. ಅನುಮಾನದಲ್ಲಿ ಮಗುವಿನ ತಂದೆ, ನೀವು ನನ್ನ ಮಗುಗೆ ಪುನರ್ಜನ್ಮ ಕೊಟ್ಟಿದ್ದೀರಾ ಸರ್, ಏನ್ ಮುಂದೆ ಕಣ್ಣಲ್ಲಿ ಕಣ್ಣಿಟ್ಟು ಒಂದು ಸಣ್ಣ ನೋವು ಆಗದೆ ಇರೋ ತರ ನೋಡ್ಕೋತೀವಿ ಎಂದ. ನಿತಿನ್ ಮಗುವಿನ ಕಡೆ ನೋಡಿ, ಬಾಯ್, ಮತ್ತೆ ಸಂಜೆ ಬರ್ತೀನಿ, ಹಠ ಮಾಡದೆ ಮೆಡಿಸಿನ್ ತಗೋಬೇಕು ಎಂದು ಹೇಳಿ ಹೊರಗೆ ಹೋದ. ಅವನನ್ನು ಹಿಂಬಾಲಿಸಿದಳು. ನಿತಿನ್ ಅವನ ಚೇಂಬರ್ಗೆ ಬಂದವನು, ನೀತು ನೀನು ಆರಾಮಾಗಿದ್ದೀಯಾ, ಹುಷಾರಾಗಿದ್ದೀಯಾ ಎಂದ. ನೀತು, ಹಾ ಸರ್ ಹುಷಾರಾಗಿದ್ದೀನಿ ಎಂದಾಗ ನಿತಿನ್, ನನ್ಗೂ ನೀನು ಆರಾಮಾಗಿದ್ಯಾ ಅಂತ ಗೊತ್ತಾಗ್ಬೇಕು ಅಂದ್ರೆ ನಾನು ನಿನ್ನನ್ನ ಚೆಕಪ್ ಮಾಡ್ಬೇಕಲ್ವಾ, ಬಾ ಕೂತ್ಕೋ ಎಂದು ತಾನು ಕೂರುತ್ತಾ ತನ್ನ ಪಕ್ಕದಲ್ಲಿದ್ದ ಚೇರ್ ಕಡೆ ಕೈ ತೋರಿಸಿದ. ನೀತು ಭಯದಿಂದಲೇ ಬಂದು ಚೇರ್ ನಲ್ಲಿ ಇದ್ದಳು. ನಿತಿನ್ ಬಿಪಿ ಚೆಕ್ ಮಾಡಿ, ನೀತು ಬಿಪಿ ತುಂಬಾ ಲೋ ಇದೆ, ಪ್ಲೀಸ್ ಟೇಕ್ ಕೇರ್, ಇನ್ನೊಂದೆರಡು ದಿನ ಮನೇಲೇ ಇರು, ರೆಸ್ಟ್ ಮಾಡು, ನಡಿ ನಾನೇ ಮನೆಗೆ ಬಿಟ್ಟು ಬರ್ತೀನಿ ಎಂದ. ಅವಳ ಕಡೆ ಅನುಕಂಪದಿಂದ ನೋಡುತ್ತಾ, ನೀತು, ಬೇಡ ಸರ್, ನಾನು ಆರಾಮಾಗಿದ್ದೀನಿ, ಈಗಾಗ್ಲೇ 1 ವಾರ ರಜಾ ಹಾಕಿದ್ದೀನಿ, ಯಾವ ತೊಂದ್ರೆ ಇಲ್ಲ, ನಾನು ಕೆಲಸ ಮಾಡ್ತೀನಿ ಎಂದಳು ದೃಢವಾಗಿ. ಅವಳ ಮಾತು ಕೇಳಿ ನಿತಿನ್, ಸರಿ, ನೀನು ಇವತ್ತಿನಿಂದ ನನ್ನ ಚೇಂಬರ್ನಲ್ಲೇ ಇದ್ದು ಇಲ್ಲೇ ಕೆಲಸ ಮಾಡು. ಅವಳ ಕಡೆ ನೋಡಿದ. ನೀತು ಮನಸ್ಸಲ್ಲಿ, ನನ್ನ ಮುಖ ನೋಡಿದ್ರೆ ಇವರಿಗೆ ಆಗ್ತಿರ್ಲಿಲ್ಲ, ಈಗ ನನ್ನ ಬಗ್ಗೆ ಕಾಳಜಿ ಅನುಕಂಪ ಎಲ್ಲ ಎಂದುಕೊಂಡು ಅವನ ಕಡೆ ನೋಡಿದಳು. ಅವಳ ಮನಸ್ಸನ್ನು ಅರಿತವನಂತೆ, ಏನಪ್ಪಾ ಇದು, ಇಷ್ಟು ದಿನ ನನ್ನ ಮುಖ ಕಂಡ್ರೆ ಆಗ್ತಿರ್ಲಿಲ್ಲ, ನನ್ನ ಬಗ್ಗೆ ಕಾಳಜಿ ಅನುಕಂಪ ಎಲ್ಲ ತೋರಿಸ್ತಿದ್ದಾನೆ ಅನ್ಕೋತಿದ್ಯಾ ಎಂದಾಗ ನೀತು ಆಶ್ಚರ್ಯದಿಂದ ಅವನ ಕಡೆ ನೋಡಿದಳು. ನಿತಿನ್, ನೀನು ಹಾಗೆ ನನ್ನನ್ನ ನೋಡ್ತಿದ್ಯಾ ಅಂದ್ರೆ ನಾನು ಹೇಳಿದ್ದು ನಿಜ ಅಂತ ಆಯ್ತು, ಆಶ್ಚರ್ಯ ಪಡ್ಬೇಡ, ನಾನೊಬ್ಬ ದಡ್ಡ, ಒಳ್ಳೆತನ ಗುರುತಿಸೋದ್ರಲ್ಲಿ ಸ್ವಲ್ಪ ಹಿಂದೆ ಕೊಂಡಿದ್ದೆ, ಈಗ ಸರಿಯಾಗಿ ನಿನ್ನನ್ನ ಅರ್ಥ ಮಾಡ್ಕೊಂಡಿದ್ದೀನಿ, ನನ್ನಿಂದ ನಿನಗೆ ತುಂಬಾ ನೋವಾಗಿದೆ, ಅದಕ್ಕೆ ಐ ಆಮ್ ಸಾರಿ. ಒಂದು ಸಾರಿಯಿಂದ ನಿನಗಾದ ನೋವು ಅವಮಾನ ಎಲ್ಲವನ್ನು ನೀನು ಮರೆಯೋಕೆ ಆಗಲ್ಲ, ಆದ್ರೆ ನಾನು ಮಾಡಿದ ತಪ್ಪಿಗೆ ಕ್ಷಮೆ ಕೇಳ್ತಿದ್ದೀನಿ, ಕ್ಷಮಿಸ್ತೀಯಾ ಎಂದ. ನೀತು, ಪ್ಲೀಸ್ ಸರ್, ನೀವು ನನ್ನನ್ನ ಕ್ಷಮೆ ಕೇಳುವಂತ ತಪ್ಪು ಏನೂ ಮಾಡಿಲ್ಲ, ಹೀಗೆ ಮಾತಾಡಿದ್ರೆ ನನ್ಗೆ ಮುಜುಗರ ಆಗುತ್ತೆ ಎನ್ನುತ್ತಾ ಕಣ್ಣು ತುಂಬಿಕೊಂಡಳು. ಅವಳ ಕಣ್ಣೀರು ನೋಡಿ, ಪ್ಲೀಸ್ ನೀತು, ನೀನು ಕಣ್ಣೀರು ಹಾಕ್ಬೇಡ, ಸರಿ, ನಾನು ಇನ್ನು ನಿನ್ನನ್ನ ಕ್ಷಮೆ ಕೇಳಲ್ಲ, ನಿನ್ಗೆ ಮುಜುಗರ ಆಗೋ ಹಾಗೆ ನಾನು ಮಾತಾಡಲ್ಲ ಎಂದು ಅವಳ ಕಡೆ ನೋಡಿದ. ಇಬ್ಬರ ಕಣ್ಣುಗಳು ಬೆರೆತವು. ಸಂಜಯ್ ತುಂಬಾ ವೇಗವಾಗಿ ಕಾರ್ ಓಡಿಸುತ್ತಿದ್ದ. ಸಾನ್ವಿ ನೋವಿನಿಂದ ಒದ್ದಾಡುತ್ತಿದ್ದಳು. ಅವರು ಹಾಸ್ಪಿಟಲ್ಗೆ ಬರುವಷ್ಟರಲ್ಲಿ ವಾರ್ಡ್ ಬಾಯ್ ಸ್ಟ್ರೆಚರ್ ನೊಂದಿಗೆ ನಿಂತಿದ್ದರು. ಮತ್ತು ಶರಣ್ಯ ಸಾನ್ವಿಯನ್ನು ಕರೆದುಕೊಂಡು ಬಂದು ಸ್ಟ್ರೆಚರ್ ಮೇಲೆ ಮಲಗಿಸಿದರು. ಸಾನ್ವಿಯನ್ನು ಎಮರ್ಜೆನ್ಸಿ ವಾರ್ಡ್ಗೆ ಕರೆದೊಯ್ದರು. ರಾಹುಲ್ ಸಾನ್ವಿ ಟ್ರೀಟ್ಮೆಂಟ್ಗಾಗಿ ಕಾದು ನಿಂತಿದ್ದ. ಪಂಕಜ್, ಶರಣ್ಯ, ಸಂಜು ಬರ್ತಾನೆ, ನೀನು ಹೊರಗೆ ಇರಮ್ಮ, ನಾನು ಸಾನ್ವಿಗೆ ಟ್ರೀಟ್ಮೆಂಟ್ ಮಾಡ್ತೀನಿ ಎಂದು ಹೇಳಿ ಎಮರ್ಜೆನ್ಸಿ ವಾರ್ಡ್ ಒಳಗೆ ಹೋದ.
ಸಾನ್ವಿ ಗಾಯದ ಬ್ಯಾಂಡೇಜ್ ತೆಗೆದವನು ಒಂದು ಕ್ಷಣ ಗಾಬರಿಯಾದ. ಅಷ್ಟರಲ್ಲಿ ಒಳಗೆ ಬಂದ ಪಂಕಜ್ ಸಾನ್ವಿ ಪರಿಸ್ಥಿತಿ ನೋಡಿ ಸಹಿಸಲಾಗಲಿಲ್ಲ. ಪಂಕಜ್, ರಾಹುಲ್, ಸಾನ್ವಿ ಗಾಯಕ್ಕೆ ಅಟ್ಲೀಸ್ಟ್ 5ರಿಂದ 6 ಸ್ಟಿಚ್ ಹಾಕ್ಲೇಬೇಕು. ಡಾಕ್ಟರ್ ನಿರಂಜನ್ನ ಕಳಿಸ್ತೀನಿ. ಅನಸ್ತೇಶಿಯಾ ಕುಡಿಸಿ ಸ್ಟಿಚ್ ನೀನೇ ಹಾಕು. ನನ್ಗೆ ಸಾನ್ವಿ ಪರಿಸ್ಥಿತಿ ನೋಡೋಕೆ ಆಗ್ತಿಲ್ಲ. ಇವಳ ಇವತ್ತಿನ ಪರಿಸ್ಥಿತಿಗೆ ನಾನೇ ಕಾರಣ. ಪ್ಲೀಸ್ ಕಣೋ ಎಂದು ಹೊರಗೆ ಹೋದ. ವಿಕ್ರಮ್ ಓಟಿಯಲ್ಲಿದ್ದಾನೆ ಎಂದದ್ದು ನೆನಪಾಗಿ ನಿರಂಜನ್ ಕೂಡ ಅಲ್ಲೇ ಇದ್ದಾನೆಂದು ತಿಳಿದು ಪಂಕಜ್ ಸ್ವಲ್ಪ ಗಾಬರಿಯಾದ. ಆ ಸಮಯದಲ್ಲಿ ಓಟಿ ಒಳಗೆ ಹೋಗುತ್ತಿದ್ದ ನರ್ಸ್ ಲಿಲ್ಲಿಯನ್ನು ಸಿಸ್ಟರ್ ಆಪರೇಷನ್ ಮುಗಿತಾ ಎಂದು ಕೇಳಿದ. ಆಗ ಲಿಲ್ಲಿ, ಹಾ ಸರ್ ಮುಗೀತು. ಯಾಕೆ ವಿಕ್ರಮ್ ಸರ್ ಬೇಕಿತ್ತಾ? ಸಾರಿ ಸರ್, ಅವರು ಬೆಳಗಿನಿಂದ ತುಂಬಾ ಬ್ಯುಸಿ ಇದ್ರು, ಇಷ್ಟಾಗಿದ್ರು, ಅದಕ್ಕೆ ಅವರು ಅವರ ಪರ್ಸನಲ್ ರೂಮ್ಗೆ ಹೋದ್ರು ಎಂದಾಗ ಪಂಕಜ್ಗೆ ವಿಕ್ರಮ್ ಇಲ್ಲವೆಂದು ಕೇಳಿ ಸಮಾಧಾನವಾಯಿತು. ಅವನು ವಿಕ್ರಮ್ ಸರ್ ಬೇಡ, ಡಾಕ್ಟರ್ ನಿರಂಜನ್ ಬೇಕಿತ್ತು. ಇಟ್ಸ್ ಎಮರ್ಜೆನ್ಸಿ. ಅವರು ಎಲ್ಲಿದ್ದಾರೆ ಅಂತ ಹೇಳ್ತೀರಾ ಸಿಸ್ಟರ್ ಎಂದ ಗಡಿಬಿಡಿಯಲ್ಲಿ. ಆಗ ಲಿಲ್ಲಿ, ಡಾಕ್ಟರ್ ನಿರಂಜನ್ ಒಳಗೆ ಇದ್ದಾರೆ. ಎಲ್ಲಿಗೆ? ಎಮರ್ಜೆನ್ಸಿ ವಾರ್ಡ್ಗೆ ಕಳಿಸ್ಬೇಕಾ? ಕಳಿಸ್ತೀನಿ, ನೀವು ಹೋಗಿ ಎಂದು ಓಟಿ ಒಳಗೆ ಹೋದ. 1 ನಿಮಿಷದಲ್ಲಿ ನಿರಂಜನ್ ಹೊರಗೆ ಬಂದ. ಅವನನ್ನು ನೋಡಿದ ಪಂಕಜ್, ನಿರಂಜನ್ ಬೇಗ ಬಾ ಎಂದು ಅವನ ಕೈ ಹಿಡಿದು ಎಮರ್ಜೆನ್ಸಿ ವಾರ್ಡ್ಗೆ ಕರೆದುಕೊಂಡು ಬಂದು, ರಾಹುಲ್ ನಾನು ಹೊರಗೆ ಇರ್ತೀನಿ ಎಂದವನು ಹೊರಗೆ ಬಂದು ಚೇರ್ನಲ್ಲಿ ಕುಳಿತು ಭಾರವಾದ ನಿಟ್ಟುಸಿರು ಬಿಟ್ಟ. ಸಂಜಯ್, ಶರಣ್ಯ ಕೂಡ ಆತಂಕದಲ್ಲೇ ಕುಳಿತಿದ್ದರು. ಅರ್ಧ ಗಂಟೆಯ ನಂತರ ನಿರಂಜನ್ ವಾರ್ಡ್ನಿಂದ ಹೊರಗೆ ಬಂದ. ನಿರಂಜನ್ ಪಂಕಜ್ ಕಡೆ ಬೇಸರದ ನೋಟ ಬೀರಿ ತನ್ನ ಪಾಡಿಗೆ ಹೊರಟು ಹೋದ. ಪಂಕಜ್ ಸಂಜಯ್ ಮತ್ತು ಶರಣ್ಯ ಕಡೆ ನೋಡಿ, ಇಲ್ಲೇ ಕೂತಿರಿ ಎಂದವನು ಎಮರ್ಜೆನ್ಸಿ ವಾರ್ಡ್ ಒಳಗೆ ಬಂದ. ಅವನನ್ನು ಕುರಿತು, ರಾಹುಲ್ ತುಂಬಾ ಬ್ಲಡ್ ಹೋಯ್ತು, ಬ್ಲೀಡಿಂಗ್ ಕಂಟ್ರೋಲ್ ಆಗ್ತಿರ್ಲಿಲ್ಲ, 6 ಸ್ಟಿಚ್ ಹಾಕಿದೀನಿ ಕಣೋ, ಮೊದಲೇ ಸ್ಟಿಚಸ್ ಹಾಕಬೇಕಿತ್ತು. ಏನಾಗಿದೆಯೋ ವಿಕ್ರಮ್ಗೆ? ಎಲ್ಲದರಲ್ಲೂ ಪರ್ಫೆಕ್ಟ್. ಅವನಿಂದ ಸಾಲ್ವ್ ಆಗದೇ ಇರೋ ಮೆಡಿಕಲ್ ಕೇಸ್ಗಳೇ ಇಲ್ಲ. ಆದ್ರೆ ಸಾನ್ವಿ ವಿಷಯದಲ್ಲಿ ಇಷ್ಟು ದೊಡ್ಡ ಮಿಸ್ಟೇಕ್ ಮಾಡಿದ್ದಾನೆ. ಬೇಸರದಲ್ಲಿ ಪಂಕಜ್, ಅವನಪ್ಪ ಫುಲ್. ಸಾನ್ವಿನ ನೋಡ್ಕೋತೀನಿ ಅಂತ ಅವಳ ಜೊತೆಲೇ ಇದ್ದ, ಆದ್ರೆ ಅವಳ ಕಂಡೀಷನ್ ಅವನಿಗೆ ಅರ್ಥ ಆಗಿಲ್ಲ. ಪದೇ ಬ್ಲೀಡ್ ಆದಾಗ್ಲೇ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದು ಸ್ಟಿಚಸ್ ಹಾಕ್ಬೇಕಿತ್ತು. ಅವನಿಗೆ ನಿಶಾ ಬರ್ತ್ಡೇ ಚಿಂತೆ ಆಗಿತ್ತು. ಅದಾದ್ಮೇಲೆ ಅವನ ಪ್ರೀತಿ ಸೋತು ಸತ್ತ ಚಿಂತೆ. ಮಾತಾಡಿ ಏನು ಪ್ರಯೋಜನ ಇಲ್ಲ ಎಂದವನು ಸಾನ್ವಿ ಕಡೆ ನೋಡಿದ. ಅವಳು ಕಣ್ಣು ಮುಚ್ಚಿ ಮಲಗಿದ್ದಳು. ಅವಳ ಮುಖದಲ್ಲಿ ನೋವು ಕಾಣುತ್ತಿತ್ತು. ಪಂಕಜ್ನ ಕಣ್ಣು ತುಂಬಿ ಬಂತು. ಹೊರಗೆ ಬಂದ ಅವನು, ಸಂಜು, ಶರಣ್ಯ ನೀವು ಮನೆಗೆ ಹೋಗಿ, ಪಲ್ಲವಿ ಗಾಬರಿಯಾಗಿರ್ತಾಳೆ. ಸಾನ್ವಿಗೆ ಎಚ್ಚರವಾದ್ಮೇಲೆ ಅವಳನ್ನ ನಾನು ಕರ್ಕೊಂಡು ಬರ್ತೀನಿ ಎಂದ. ಆಗ ಸಂಜಯ್, ಅಣ್ಣ ನಾವು ಸಾನ್ವಿನ ನೋಡ್ತೀವಿ, ಅವರು ಎಚ್ಚರ ಆದ್ಮೇಲೆ ಅವರನ್ನ ಕರ್ಕೊಂಡು ಒಟ್ಟಿಗೆ ಹೋಗೋಣ. ಅದು ಅಲ್ಲದೆ ಕಾರ್ ನಾವು ತಗೊಂಡು ಹೋದ್ರೆ ಸಾನ್ವಿನ ಯಾವುದ್ರಲ್ಲಿ ಕರ್ಕೊಂಡು ಬರ್ತೀಯಾ ಎಂದಾಗ ನಿತಿನ್, ರಾಹುಲ್ ಯಾರಾದ್ರೂ ಡ್ರಾಪ್ ಮಾಡ್ತಾರೆ. ಪಾಪ ಶರಣ್ಯ ಇವತ್ತು ತಾನೇ ಮನೆಗೆ ಬಂದಿದ್ದಾಳೆ, ಅವಳನ್ನ ಹಾಸ್ಪಿಟಲ್ನಲ್ಲಿ ಇರಿಸಿಕೊಳ್ಳೋದು ಸರಿಯಲ್ಲ. ಶರಣ್ಯ, ಅಣ್ಣ ನನ್ಗೆ ಏನು ಪ್ರಾಬ್ಲಮ್ ಇಲ್ಲ, ನಾನು ಇಲ್ಲೇ ಇರ್ತೀನಿ, ಮೊದಲು ಸಾನ್ವಿನ ನೋಡ್ಬೇಕು ನಾನು ಎನ್ನುತ್ತಾ ವಾರ್ಡ್ ಒಳಗೆ ಹೋದಳು. ಪಂಕಜ್, ಸಂಜಯ್ ಕೂಡ ಅವಳ ಹಿಂದೆ ಬಂದರು. ಇವರಿಬ್ಬರನ್ನು ನೋಡಿದ ರಾಹುಲ್, ಅರೆ ಶರಣ್ಯ ನೀನು ಯಾವಾಗ ಬಂದ್ಯ? ಸಂಜು ನೀನು ಎಂದು ಆಶ್ಚರ್ಯದಲ್ಲಿ ಕೇಳಿದ. ಶರಣ್ಯ, ಇವತ್ತೇ ಬಂದೆ ಅಣ್ಣ, ಅತ್ತಿಗೆ ಬರ್ತೀನಿ ಅಂತ ಹೊರಟಿದ್ರು. ಅವರು ಆ ಪರಿಸ್ಥಿತಿಯಲ್ಲಿ ಹಾಸ್ಪಿಟಲ್ಗೆ ಬರೋದು ಸರಿಯಿಲ್ಲ ಅನ್ನಿಸ್ತು. ಸಾನ್ವಿ ಪರಿಸ್ಥಿತಿ ನೋಡಿ ಅತ್ತಿಗೆ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ರು. ಇದು ಆತಂಕ ಆಯ್ತು, ಸಮಾಧಾನ ಆಗ್ಲಿಲ್ಲ, ಅದಕ್ಕೆ ಇವರ ಜೊತೆ ಬಂದೆ. ಸಂಜು ನಾನು ಬಂದಿದ್ದೀನಿ ಅಂತ ಡ್ಯೂಟಿಯಿಂದ ಬೇಗ ಬಂದಿದ್ದ. ಅಣ್ಣ ಅದೆಲ್ಲ ಬಿಡಿ, ಸಾನ್ವಿ ಕಂಡೀಷನ್ ಹೇಗಿದೆ ಎಂದಳು ಆತಂಕದಲ್ಲಿ. ರಾಹುಲ್, ಪಾಪ ಈ ಹುಡುಗಿಗೆ ಬರೀ ನೋವೇ ಸಿಗೋದು, ಅದು ಅವಳೇ ಮಾಡ್ಕೊಳ್ಳೋದು ಅಲ್ಲ, ಬೇರೆಯವರಿಗೋಸ್ಕರ ಇವಳಿಗೆ ನೋವಾಗುತ್ತೆ. ವೆರಿ ಸ್ಯಾಡ್. ತುಂಬಾ ಬ್ಲಡ್ ಲಾಸ್ ಆಗಿದೆ. 6 ಸ್ಟಿಚಸ್ ಹಾಕಿದ್ದೀನಿ. ಅನಸ್ತೇಶಿಯಾ ಪವರ್ ಇರೋದ್ರಿಂದ ನಿದ್ದೆ ಮಂಪರಿನಲ್ಲೇ ಇದ್ದಾಳೆ. ಹಾಗಾಗಿ ಎಚ್ಚರ ಆಗೋಕೆ ಇನ್ನೂ 1 ಗಂಟೆ ಬೇಕಾಗುತ್ತೆ ಎಂದ ಬೇಸರದಲ್ಲಿ. ಪಂಕಜ್, ರಾಹುಲ್ ನಮ್ಮನ್ನ ಮನೆಗೆ ಡ್ರಾಪ್ ಮಾಡ್ತಾನೆ. ಪಲ್ಲವಿ ಟೆನ್ಷನ್ ಮಾಡ್ಕೊಂಡಿರ್ತಾಳೆ. ಅಮ್ಮ ಕೂಡ ಇಲ್ಲ, ಪ್ಲೀಸ್ ನೀವಿಬ್ರು ಹೊರಡಿ ಎಂದಾಗ ವಿಧಿ ಇಲ್ಲದೆ ಇಬ್ಬರು ಮನೆಗೆ ಹೊರಟರು. ವಿಕ್ರಮ್ ಪಂಕಜ್ ಮನೆಗೆ ಬಂದ. ಪಲ್ಲವಿ, ಸಂಜಯ್, ಶರಣ್ಯ ಮೂವರು ಹಾಲ್ನಲ್ಲಿ ಕುಳಿತಿದ್ದರು. ಅವಳನ್ನು ನೋಡಿದ ವಿಕ್ರಮ್, ಶರಣ್ಯ ವಾಟ್ ಎ ಸರ್ಪ್ರೈಸ್, ನೀನು ಯಾವಾಗ ಬಂದ್ಯಮ್ಮ? ಚೆನ್ನಾಗಿದ್ಯಾ? ಇವತ್ತು ಬೆಳಗ್ಗೆ ಬಂದೆ. ನಾನು ಚೆನ್ನಾಗಿದ್ದೀನಿ. ನೀವು? ನಾನು ಚೆನ್ನಾಗಿದ್ದೀನಿ. ಸರಿ, ನೀನು ಬರೋ ವಿಷಯ ನನಗೆ ಯಾರೂ ಹೇಳಿಲ್ಲ ಎನ್ನುತ್ತಾ ಸಂಜಯ್ ಕಡೆ ನೋಡಿದ. ಪಲ್ಲವಿ, ನಿಮ್ಗೆ ಮಾತ್ರ ಅಲ್ಲ, ನಮಗೂ ಗೊತ್ತಿರಲಿಲ್ಲ. ಸಂಜು, ಶರಣ್ಯ ಇಬ್ಬರು ಪ್ಲಾನ್ ಮಾಡಿ ಕೊಡ್ಬೇಕು ಅಂತ ಯಾರಿಗೂ ಹೇಳಿಲ್ಲ. ಹೌದಾ, ಸರಿ ನಾವಿನ್ನು ಹೊರಡ್ತೀವಿ. ಸಾನ್ವಿ ವಿಷಯದಲ್ಲಿ ಅಪ್ಪ ಅಮ್ಮ ಗಾಬರಿಯಾಗಿದ್ದಾರೆ. ಅವಳು ಎಲ್ಲಿ? ಪಂಕಜ್ ಎಲ್ಲಿ? ಅಯ್ಯೋ ಮರ್ತ್ಬಿಟ್ಟಿದೆ. ಕೋರ್ಟ್ ತೀರ್ಪು ಏನಾಯ್ತು? ಆ ಹುಡುಗರಿಗೆ ಶಿಕ್ಷೆ ಆಯ್ತು ಅಲ್ವಾ? ಹೇಳು ಸಂಜು, ಸಾನ್ವಿಗೆ ಚಾಕು ಹಾಕಿ ಕೊಲ್ಲೋ ಪ್ರಯತ್ನ ಮಾಡಿದ ಅವರಿಗೆ ಶಿಕ್ಷೆ ಆಯ್ತು ಅಲ್ವಾ ಎಂದ ಕೋಪದಲ್ಲಿ ಹಿಡಿದು ಹಲ್ಲು ಕಡಿಯುತ್ತಿದ್ದ. ಮುಂದೇನು? ಹುಡುಗರ ಬಗ್ಗೆ ಅಷ್ಟು ಕೋಪ ಇರೋ ವಿಕ್ರಮ್ ಸಾನ್ವಿ ಅವರ ಬಿಡುಗಡೆಗೆ ಕಾರಣ ಆಗಿದ್ದಾಳೆ ಅಂತ ಗೊತ್ತಾದ್ರೆ ಏನ್ ಮಾಡ್ತಾನೆ? ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ. ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ.
ನಿಮಗೆ ಈ ಕಥೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಧನ್ಯವಾದ.